ಮಳೆರಾಯನ ಕೃಪೆಯಿಂದ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ರೈತರೇ ನಿರ್ಮಿಸಿದ ಶ್ರಮ ಬಿಂದು ಸಾಗರಕ್ಕೆ ಜೀವ ಕಳೆಯೇ ಬಂದಂತಾಗಿದೆ. ಜಮಖಂಡಿ ಭಾಗದ ರೈತರಲ್ಲಿ ಮಂದಹಾಸ ಮೂಡಿದೆ. ಕೃಷಿ ಚಟುವಟಿಕೆಗಳು ಗರಿಗೆದರ್ತಾವೆ. ಮಳೆಗೋಸ್ಕರ ಕಾತುರದಿಂದ ಕಾಯ್ತಾ ಇದ್ರು ರೈತರೆಲ್ಲರೂ ಕೂಡ. ರೈತರೇ ನಿರ್ಮಿಸಿದ ಶ್ರಮ ಬಿಂದು ಸಾಗರಕ್ಕೆ ಜೀವ ಕಳೆ ಬಂದಂತಾಗಿದೆ. ಮಾಜಿ ಶಾಸಕ ದಿವಂಗತ ಸಿದ್ದು ನ್ಯಾಮಗೌಡ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶ್ರಮ ಬಿಂದು ಸಾಗರ ಬಳಿ ಫೋಟೋ ಇಟ್ಟು ಪೂಜೆ ಸಲ್ಲಿಕೆಯಾಗಿದೆ. ರೈತರಿಂದಲೇ ಹಣವನ್ನ ಸಂಗ್ರಹಿಸಿ ಶ್ರಮಬಿಂದು ಸಾಗರವನ್ನ ನಿರ್ಮಿಸಿದ್ರು. ಶ್ರಮಬಿಂದು ನಿರ್ಮಾಣದ ಜವಾಬ್ದಾರಿಯನ್ನ ನಾಯಕರು ಹೊತ್ತಿದ್ರು. ಹೀಗಾಗಿ ದಿವಂಗತ ಸಿದ್ದು ನ್ಯಾಮಗೌಡ ಫೋಟೋಗೆ ರೈತರು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಚಿಕ್ಕ ಪಡಸಲಗಿ ಬಳಿ ನಿರ್ಮಾಣ ಆಗಿರುವ ಶ್ರಮಬಿಂದು ಸಾಗರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕ ಪಡಸಲಗಿ ಗ್ರಾಮದಲ್ಲಿ ರೈತರೇ ಸ್ವತಃ ನಿರ್ಮಾಣ ಮಾಡಿದಂತಹ ಶ್ರಮಬಿಂದು ಸಾಗರಕ್ಕೆ ನೀರು ಬಂದು ತುಂಬಿದೆ. ಪ್ರತಿ ಬಾರಿಯೂ ಕೂಡ ನೈಸರ್ಗಿಕವಾಗಿ ಕ್ರಿಯೇಟ್ ಆಗಿರುವಂತಹ ಕೆಲ ಹಳ್ಳ ಕೊಳ್ಳಗಳು ಅಥವಾ ಕೆರೆಯನ್ನೇ ಅವಲಂಬಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಗೊತ್ತಿದೆ ನಿಮಗೆ, ಕೃಷಿ ಚಟುವಟಿಕೆಗಳು ಗರಿಗೆದರಿದ ನಂತರದಲ್ಲಿ ಇನ್ ಕೇಸ್ ಮಳೆ ನಿಂತು ಹೋಗಿಬಿಟ್ರೆ ನೀರಿಗೋಸ್ಕರ ಮತ್ತೆ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನೀರಾವರಿಯೂ ಕೂಡ ಎಷ್ಟೋ ಭಾಗಗಳಲ್ಲಿ ಇರೋದಿಲ್ಲ. ಹಾಗಾಗಿ ರೈತರೇ ಹಣವನ್ನ ಹೊಂದಿಸಿ ಆ ಸಾಗರವನ್ನ ಅಥವಾ ಆ ಶ್ರಮಬಿಂದು ಸಾಗರವನ್ನ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಪ್ರಮುಖ ರೂವಾರಿಯಾಗಿ ದಿವಂಗತ ಸಿದ್ದು ಅವರಿದ್ರು. ದೃಶ್ಯದಲ್ಲಿ ಭಾವಚಿತ್ರವನ್ನ ಗಮನಿಸ್ತಿದ್ರಲ್ಲ, ಅವರು ತೀರಿಕೊಂಡ ತರುವಾಯ ಅವ್ರ ಫೋಟೋವನ್ನ ಇಟ್ಟು ಒಂದು ರೀತಿ ಸ್ಮರಣಾರ್ಥಕ ಕೆಲಸವನ್ನ ಮಾಡಿದ್ದಾರೆ.